ಬಿಜೆಪಿಯಲ್ಲಿ ಬಣಬಡಿದಾಟ ನಿಲ್ತಾ ಇಲ್ಲ. ದೆಹಲಿಗೆ ಹೋಗಿದ್ದಂತ ರೆಬಲ್ ನಾಯಕರು ವಾಪಸ್ ಆಗಿದ್ದಾರೆ. ಇತ ರೆಬಲ್ ನಾಯಕರ ಹೇಳಿಕೆಗೆ ವಿಜೇಂದ್ರ ಕಿಡಿಕಾರಿದ್ದಾರೆ. ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯ ಬಿಜೆಪಿಯಲ್ಲಿ ನಿಲ್ಲದ ನಾಯಕರ ಒಳಬೇಗುದಿ. ರೆಬಲ್ ನಾಯಕರ ವಿರುದ್ಧ ಸಿಡಿದೆದ್ದ ರಾಜ್ಯಾಧ್ಯಕ್ಷ. ಯಡಿಯೂರಪ್ಪ ವಿರುದ್ಧ ತೇಜೋವಧೆಗೆ ಆಕ್ರೋಶ. ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟದ ಬಿರುಗಾಳಿ ದೆಹಲಿಯ ಹೈಕಮಾಂಡ್ ಅಂಗಳಕ್ಕೂ ತಲುಪಿದೆ. ರೆಬಲ್ ನಾಯಕರು ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನ ಬದಲಿಸಬೇಕು ಎಂದು ಆರೋಪ ಪಟ್ಟಿ ತೆಗೆದುಕೊಂಡು ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗಿದ್ರು. ಕೆಲವು ಮೂಲಗಳ ಪ್ರಕಾರ ಭೇಟಿ ಮಾಡಿದ್ದಾರೆ ಎಂದರೆ, ಇನ್ನೂ ಕೆಲವು ಮೂಲಗಳ ಪ್ರಕಾರ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿಯೇ ಇಲ್ಲ ಎಂದು ಹೇಳಲಾಗ್ತಿದೆ. ಈ ನಡುವೆ ಕುಮಾರ್ ಬಂಗಾರಪ್ಪ ಬಿಜೆಪಿಯ ಸಂಘಟನಾತ್ಮಕ ರಾಷ್ಟ್ರೀಯ ಕಾರ್ಯದರ್ಶಿ BL ಸಂತೋಷ್ ಅವರನ್ನ ಭೇಟಿ ಮಾಡಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧದ ಆರೋಪ ಪಟ್ಟಿಯನ್ನ ಮುಂದಿಟ್ಟಿದ್ದಾರೆ ಎನ್ನಲಾಗ್ತಿದೆ. ರೆಬಲ್ ನಾಯಕರು ರಾಜ್ಯಾಧ್ಯಕ್ಷ ಸ್ಥಾನ ತಮ್ಮ ಬಣದವರಿಗೆ ಕೊಡಬೇಕೆಂದು ಬಿಗಿಪಟ್ಟು ಹಿಡಿದಿದ್ದು, ವಿಜೇಂದ್ರ ಹಾಗೂ BSY ವಿರುದ್ಧ ಹಲವು ಹೇಳಿಕೆ ಕೊಡುತ್ತಿದ್ದು, ಈ ನಡೆ ವಿಜೇಂದ್ರ ಅಂಡ್ ಟೀಮ್ಗೆ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಈ ಹಿನ್ನೆಲೆ ಇಂದು ಮಾತನಾಡಿದ ವಿಜೇಂದ್ರ, ಪಕ್ಷದಲ್ಲಿ ಕೆಲವು ನಾಯಕರು ಯಡಿಯೂರಪ್ಪ ಅವರನ್ನ ತೇಜೋವಧೆ ಮಾಡುತ್ತಿದ್ದಾರೆ. ಇದರಿಂದ ಪಕ್ಷದ ಕಾರ್ಯಕರ್ತರಿಗೆ ನೋವುಂಟಾಗುತ್ತಿದೆ. ಇದನ್ನು ಹೈಕಮಾಂಡ್ ನಾಯಕರು ಗಮನಕ್ಕೂ ತಂದಿದ್ದೇನೆ. ಆ ರೀತಿ ಹೇಳಿಕೆ ಕೊಡುವುದು ನಿಲ್ಲಿಸಲಿ, ಇಲ್ಲ ಅಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ಮುಗಿದ ಬಳಿಕ ಉತ್ತರ ಕೊಡುತ್ತೇನೆ ಎಂದು ಪರೋಕ್ಷವಾಗಿ ಯತ್ನಾಳ್ ಅಂಡ್ ಟೀಮ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ಈ ಪಕ್ಷ ಕಟ್ಟಿರ್ತಕ್ಕಂಥ ಒಬ್ಬ ಹೋರಾಟಗಾರ ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಬೇಕಾದ್ರೂ ಸಹ ಎಂಥ ಕೀಳ್ಮಟ್ಟದ ಭಾಷೆನ ಪ್ರಯೋಗ ಮಾಡ್ತಾ ಇದ್ದಾರೆ. ಅವೆಲ್ಲವನ್ನೂ ಕೂಡ ನೋಡ್ಕೊಂಡು ಸುಮ್ಕೂರ್ತಕ್ಕಂಥದ್ದು ಅಪರಾಧನೇ. ಇವತ್ತು ಅನೇಕ ಹಿರಿಯರು ಕೂಡ ಕಳೆದ 1 ವರ್ಷದಿಂದ ನಿರಂತರವಾಗಿ ಯಡಿಯೂರಪ್ಪನವ್ರನ್ನ ತೇಜೋವಧೆ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಯಡಿಯೂರಪ್ಪನವರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಹೇಳಿಕೆಗಳೇನು ನೀಡ್ತಾ ಇದ್ದಾರೆ, ಯಾರೇ ನೀಡ್ತಾ ಇರ್ಬೋದು, ಆ ಹೇಳಿಕೆಗಳು ತಪ್ಪು, ಅದು ಸರಿಯಲ್ಲ, ಈ ರೀತಿ ಹೇಳಿಕೆ ಕೊಡಬೇಡಿ, ಕಾರ್ಯಕರ್ತರಿಗೆ ನೋವಾಗ್ತದೆ ಅನ್ನುವುದು ಒಂದು ಬಾರಿನೂ ಕೂಡ ಯಾರೂ ಕೂಡ ಅವ್ರಿಗೆ ಹೇಳ್ತಕ್ಕಂಥ ಪ್ರಯತ್ನವೂ ಕೂಡ ಮಾಡದೇ ಇರ್ತಕ್ಕಂಥದ್ದು ದುರ್ದೈವ ಅಂತೇಳಿ ಸಂದರ್ಭ ಹೇಳೋಕ್ಕೆ ಇಚ್ಛಪಡ್ತೇನೆ. ಆದರೆ ಒಂದು ಮಾತನಾಡಿ ಸಂದರ್ಭ ಸ್ಪಷ್ಟಪಡಿಸ್ತೇನೆ, ನಾನು ಮಾತನಾಡಬಾರ್ದು ಅಂದ್ಕೊಂಡಿದ್ದೆ. ಆದರೆ ಪದೇ ಪದೇ ವಿಜೇಂದ್ರ ಹಿರಿಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ. ವಿಜೇಂದ್ರ ಏಕಪಕ್ಷೀಯವಾಗಿ ನಿರ್ಧಾರ ಮಾಡ್ತಾ ಇದ್ದಾರೆ. ಒಂದು ರೀತಿ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂಥ ಪ್ರಯತ್ನ ಕೆಲವರು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡಿಗೆ ಒಬ್ಬೊಬ್ಬರೇ ನಾವು ಭೇಟಿ ಆಗ್ತಾ ಇದ್ದೀವಿ, ಗುಂಪಿನಲ್ಲಿ ಇಲ್ಲ. ನೋಡ್ರಿ, ಈಗ ನಮ್ಮ ಎಲ್ಲ ಟೀಮ್ ಕೂಡಿವಿ. ಈಗ ಯಾರನ್ನು ಭೇಟಿ ಆಗ್ಬೇಕು, ನಿನ್ನೇನು ಕೆಲವೊಂದು ಮಂದಿನ ಭೇಟಿ ಆಗ್ಯಾರ ನಮ್ಮವ್ರು, ಕುಮಾರ್ ಬಂಗಾರಪ್ಪನವರು. ಅಲ್ಲಿಂದ ನಾವು ಇವತ್ತು ಇನ್ನೂ ಕೆಲವೊಂದನ್ನ ಭೇಟಿ ಆಗಲಿಕ್ಕೆ ಈಗ ಅದನ್ನೇ ಚರ್ಚೆ ಮಾಡ್ಲಿಕ್ಕೆ ಕೂಡ್ಲಾಕತ್ತೀವಿ. ಈಗ ಮೊದಲು ನಾವು ಎಲ್ಲ ನಮ್ಮ ಕರ್ನಾಟಕ BJP ಲೋಕಸಭಾ ಸದಸ್ಯರು ಒಂದು ದೊಡ್ಡ ಚರ್ಚೆ ಮಾಡ್ಲಕತ್ತೀವಿ. ಎಲ್ಲ ಲಿಂಗಾಯತ ಲೀಡರ್ಗಳು ಏನದಾರೆ ಕರ್ನಾಟಕದಲ್ಲಿ, ಯಡಿಯೂರಪ್ಪನ ಪರವಾಗಿ ಲಿಂಗಾಯತರಿಲ್ಲ. ಆ ಅಧ್ಯಾಯ ಮುಗಿದು ಹೋಗಿದೆ, ಅದು ಕ್ಲೋಸ್ ಚಾಪ್ಟರು, ಕ್ಲೋಸ್ ಫೈಲು, ರಿವೈವಲ್ ಆಗುವಂಥದ್ದಿಲ್ಲ. ಮತ್ತು ಯಡಿಯೂರಪ್ಪ ಬಗ್ಗೆ ಒಂದೇನೋ ಗೌರವ ಇತ್ತು. ಮಾಜಿ ಸಚಿವ ಶ್ರೀರಾಮುಲು ಅವರ ಹೇಳಿಕೆ ಕುರಿತು ಮಾತನಾಡಿದ ವಿಜೇಂದ್ರ, ಶ್ರೀರಾಮುಲು ಅವರು ನನಗೆ ಅನುಭವದ ಕೊರತೆ ಇದೆ ಎಂದು ಹೇಳಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಅನುಭವ ಕೊರತೆ ಇರಬಹುದು, ಆದರೆ ಒಬ್ಬ ಕಾರ್ಯಕರ್ತನಾಗಿ ನನಗೆ ಹೆಚ್ಚು ಅನುಭವ ಇದೆ. ಇವರು ನನ್ನ ಕಾರ್ಯವನ್ನು ಒಪ್ಪಿಕೊಳ್ಳದೇ ಇರಬಹುದು, ಆದರೆ ಕಾರ್ಯಕರ್ತರಿಗೆ ನನ್ನ ಕಾರ್ಯ ತೃಪ್ತಿ ತಂದಿದೆ ಎಂದು ಶ್ರೀರಾಮುಲುಗೆ ತಿರುಗೇಟು ನೀಡಿದ್ದಾರೆ. ಹಿರಿಯರಾಗಿರ್ತಕ್ಕಂಥ ಶ್ರೀರಾಮುಲು ಅವರು ಒಂದು ಮಾತನ್ನು ಹೇಳಿದ್ದಾರೆ. ಅವ್ರು ಹೇಳಿರೋದ್ರ ಬಗ್ಗೆ ನನಗೇನು ಬೇಸರ ಇಲ್ಲ. ಏನು ಹೇಳಿದ್ದಾರೆ ಶ್ರೀರಾಮುಲು ಅವರು? ಏನಣ್ಣ? ವಿಜೇಂದ್ರ ಅವರಿಗೆ ಅನುಭವದ ಕೊರತೆ ಇದೆ ಅಂತೇಳಿ ಶ್ರೀರಾಮುಲು ಅವರು ಹೇಳಿದ್ದಾರೆ. ರಾಜ್ಯದ ಅಧ್ಯಕ್ಷನಾಗಿ ನನಗೆ ಅನುಭವದ ಕೊರತೆ ಇರ್ಬೋದು, ಅವರಷ್ಟು ಅನುಭವ ಇಲ್ಲ. ಶ್ರೀರಾಮುಲು ಇರ್ಬೋದು, ಅನೇಕ ಹಿರಿಯರು BS ಯಡಿಯೂರಪ್ಪನವ್ರ ಜೊತೆ, ಅನಂತಕುಮಾರ್ ಜೊತೆ ಪಕ್ಷವನ್ನು ಕಟ್ಟಿದ್ದಾರೆ. ಅವ್ರದ್ದೇ ಆದಂಥ ಅನುಭವ ಇದೆ, ಅದನ್ನು ಒಪ್ಕೊಳ್ತೇನೆ. ಹಾಗಾಗಿ ರಾಜ್ಯದ ಅಧ್ಯಕ್ಷನಾಗಿ ನನಗೆ ಅನುಭವ ಕಡಿಮೆ ಇರ್ಬೋದು, ಅವರಷ್ಟು ಇಲ್ಲದೆ ಇರ್ಬೋದು. ಆದರೆ ಪಕ್ಷದೊಬ್ಬ ಕಾರ್ಯಕರ್ತನಾಗಿ ನಂದೇ ಆದಂಥ ಅನುಭವ ಇದೆ. ಸರ್, ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ರಾಜಕಾರಣ ಅಂದ ತಕ್ಷಣ
ಕೆಲವೊಂದು ಅವಕಾಶಗಳು ಸಿಗ್ತಿರ್ತಾವ, ಕೆಲವು ಸರಿ ಅವಕಾಶಗಳು ಸಿಗಲ್ಲ. ಕೆಲವು ಮಂದಿ ಎಲ್ಲ ಪ್ರಪಂಚ ನಮ್ ಕೈಲಿ ಇದೆ ಅಂತೇಳಿ ಹಂಗ ನೋಡ್ಸ್ಕೊಂಡು ಬಿಂಬಿಸ್ಕೊಂಡು ಅವರೆಲ್ಲರೂ ಕೂಡ ನಾಟಕೀಯವಾಗಿ ಕೆಲವೊಂದು ರಾಜಕೀಯ ಸ್ಥಾನಮಾನಗಳು ತಗೊಂತಿರ್ತಾವ. ನಮ್ಗೆ ಯಾವ್ದೇ ನಾಟಕ ಮಾಡಕ್ ಬರಲ್ಲ, ಯಾವ್ದೇ ಇಲ್ಲಿದ್ದು ಸಲ್ಲದು ಹೇಳಕ್ ಬರಲ್ಲ. ನಾವ್ ಇದ್ದಿದ್ದಾಗ ಮಾತಾಡೋರು, ನಮ್ಮ ಕಷ್ಟ ಮೇಲೆ ನಾವು ಅವಲಂಬಿತವಾದಂತ ಜನರು, ಕಾರ್ಯಕರ್ತರು ನಂಬಿಸಿ ಅವ್ರನ್ನೆಲ್ಲ ಕೂಡ ಮನಗೆಲ್ಲಂತ ವ್ಯಕ್ತಿಗಳು. ನಾವ್ ಯಾವ್ದೇ ವಿಚಾರಗಳನ್ನ ಕೈಯಲ್ಲಿ ಕೈಲಾಸ ನೋಡ್ಸಂತ ವ್ಯಕ್ತಿಗಳೆಲ್ಲ ನೇರ ನುಡಿವಾಗಿ ರಾಜಕಾರಣ ಮಾಡಂತ ವ್ಯಕ್ತಿಗಳು. ಆ ನೇರ ನುಡಿಯಲ್ಲಿ, ಸತ್ಯದಲ್ಲಿ, ಧರ್ಮದಲ್ಲಿ ಕೆಲಸ ಮಾಡ್ತಾ ಇರುವಂತ ವ್ಯಕ್ತಿಗಳಾಗಿರೋ ಕಾರಣ ಮುಂದಕ್ಕೆ ಸತ್ಯದ ಮೇಲೆ, ಧರ್ಮದ ಮೇಲೆ, ನಮಗೆ ನೇರ ನುಡಿಯ ಮೇಲೆ, ನಮ್ಮ ಕಾರ್ಯಕರ್ತರ ಮೇಲೆ ವಿಶ್ವಾಸ ಇದೆ. ಇವತ್ತಿಲ್ಲ ನಾಳೆ ನಮ್ಮ ಪಾರ್ಟಿ. ಇನ್ನು ವಿಜೇಂದ್ರ ಬೆಂಬಲಿಸಿ ಆಪ್ತರು ಇದೇ ಫೆಬ್ರವರಿ 12ರಂದು ಮಾಜಿ ಸಚಿವರು ಹಾಗೂ ಶಾಸಕರ ಸಭೆ ನಡೆಯಲಿದೆ. ಅದರಲ್ಲಿ ನಮ್ಮ ನಿರ್ಧಾರವನ್ನು ಚರ್ಚಿಸಿ ಹೈಕಮಾಂಡ್ ನಾಯಕರಿಗೆ ತಿಳಿಸುತ್ತೇವೆ ಅಂತ ರೆಬಲ್ ನಾಯಕರ ವಿರುದ್ಧ ಮಾಜಿ ಶಾಸಕ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ರೆ, ಇತ್ತ ತುಮಕೂರಲ್ಲಿ ಮಾತನಾಡಿದ ಸುರೇಶ್ ಗೌಡ ಯಡಿಯೂರಪ್ಪ ಬಗ್ಗೆ ಮಾತಾಡೋರ ವಿರುದ್ಧ ಹೈಕಮಾಂಡ್ ಕ್ರಮ ಕೈಗೊಂಡಿಲ್ಲ ಅಂದ್ರೆ ನಮಗೆ ನೋವಾಗುತ್ತೆ ಎನ್ನುವ ಮೂಲಕ ಪರೋಕ್ಷವಾಗಿ ಯತ್ನಾಳ್ ಟೀಮ್ಗೆ ಟಾಂಗ್ ಕೊಟ್ಟಿದ್ದಾರೆ. ರಾಜ್ಯದ ಅಧ್ಯಕ್ಷ ಒಂದೇ ಒಂದು ಅಜೆಂಡಾ, ರಾಜ್ಯದ ಅಧ್ಯಕ್ಷ ವಿರುದ್ಧ ಮಾತಾಡೋದು, ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡೋದು. ಒಂದು ಸಾರಿ ಇವರಿಗೆ ಯಾರು ಮಾತಾಡ್ತಾರೆ ಹಗುರವಾಗಿ, ಇಂಥವ್ರನ್ನ ನಮ್ಮ ಹೈಕಮಾಂಡ್ ರಾಷ್ಟ್ರೀಯ ನಾಯಕರು ಕಳೆದ 3-4 ವರ್ಷದಿಂದ 16 ಬಾರಿ ಹೋಗಿ ನಾವು ಭೇಟಿ ಮಾಡ್ತೀವಿ ಅಂದರು. ಇದುವರೆಗೂ ಸಮಯ ಕೊಡದೆ ಬಂದ ದಾರಿಗೆ ಸುಂಕ ಇಲ್ಲ, ದಂಡಯಾತ್ರೆ ದಂಡಪಿಂಡಗಳು ನಿನ್ನೆ ವಾಪಸ್ ಬಂದಿದ್ದಾವೆ. ಭಾರತೀಯ ಜನತಾ ಪಾರ್ಟಿ ನಮ್ಮ ವರಿಷ್ಠರು, ಸಂಘ ಪರಿವಾರದವರು ಎಲ್ಲ ಮಾಹಿತಿ ಇದೆ. ಇವ್ರು ಯಾರ್ಯಾರು ಏನು ಮಾಡ್ತಾರೆ, ಇವರು ಪರಿವಾರ ಸಂಘ ಇಷ್ಟೇ. ಇನ್ನೊಬ್ಬರು ಹೇಳಿದ್ದಾರೆ ಪುಣ್ಯಾತ್ಮರು, ಲೋಕಸಭೆ ಅವರು ಧರ್ಮಪತ್ನಿ ಸೋಲಿಗೆ ನಾವ್ಯಾರು ಕಾರಣ ಅಲ್ಲ, ರಾಜ್ಯದ ಅಧ್ಯಕ್ಷರು ಕಾರಣ ಅಲ್ಲ. ನೋಡ್ರಿ, ಬದಲಾವಣೆ ಮಾಡೋದು ಬಿಡೋದು ರಾಜ್ಯ ಸರ್ಕಾರ, ನಮ್ಮ ಹೈಕಮಾಂಡ್ ಬಿಟ್ಟಂಥ ವಿಷಯ. ವಿಜಯೇಂದ್ರ ಅವ್ರು ಒಳ್ಳೆ ಕೆಲಸ ಮಾಡ್ತಾವ್ರೆ. ಯಡಿಯೂರಪ್ಪನವ್ರನ್ನ ಟೀಕೆ ಮಾಡಿಸೋದು ಸರಿಗಿಲ್ಲ. ನಾನು ಯತ್ನಾಳ್ಗೆ ಹೇಳೋದಿಷ್ಟೇ, ನಿಂದು ವೈಯಕ್ತಿಕ ಏನಾರು ಇದ್ದರೆ 4 ಗೋಡೆಯಲ್ಲಿ ಮಾತಾಡು, ಮೀಡಿಯಾ ಮುಂದೆ ಮಾತಾಡೋದು ಇದು ಪಾರ್ಟಿಗೆ ಶೋಭೆ ತರೋದಂಥದ್ದಲ್ಲ. ಅದರಿಂದ ನಾನು ಹೇಳೋದು, ಯಾರೇ ಇನ್ಕ್ಲೂಡಿಂಗ್ ಸುರೇಶ್ ಗೌಡ ಮೀಡಿಯಾದಲ್ಲಿ ಮಾತಾಡಿದ್ರೆ ಕ್ರಮ ತಗೋಬೇಕು. ಹೈಕಮಾಂಡು ಆದಿ ಬೀದಿಲಿ ಮಾತಾಡೋಕ್ಕೆ ಯಾವುದೇ ಕಾರಣಕ್ಕೂ ಯಾರಿಗೂ ಹಕ್ಕಿಲ್ಲ. ಇವರೆಲ್ಲ BJP ಟಿಕೆಟಿಂದ ಗೆದ್ದಂಥವ್ರು, ಕೇಂದ್ರ ಮಂತ್ರಿ ಆಗಿದ್ದಂಥವ್ರು, ಯತ್ನಾಳ್ ಅವರು ರೈಲ್ವೆ ಮಂತ್ರಿ ಆಗಿದ್ದಂಥವ್ರು ಚಿಕ್ಕ ವಯಸ್ಸಲ್ಲೇ. ಅವರು ನಮ್ಮ ಯಡಿಯೂರಪ್ಪನವ್ರು ನಮ್ಮ ನಾಯಕರು, 2 ಬಾರಿ ಮುಖ್ಯಮಂತ್ರಿ ಆಗಿದ್ದವರು, ವಿರೋಧ ಪಕ್ಷದ ನಾಯಕರಾಗಿದ್ದವರು, ಉಪಮುಖ್ಯಮಂತ್ರಿ ಆಗಿದ್ದವರು. ಅವ್ರನ್ನ ಟೀಕೆ ಮಾಡ್ತಾರೆ ಅಂತ ಹೇಳಿದ್ರೆ ಹೈಕಮಾಂಡ್ ಏನು ನಿರ್ಧಾರ ತಗೊಂಡಿಲ್ಲ, ನೋವಾಗುತ್ತೆ ನಮಗೆ. ಒಟ್ನಲ್ಲಿ ರಾಜ್ಯ ಬಿಜೆಪಿಯಲ್ಲಿ ರೆಬಲ್ ನಾಯಕರ ಹಾವಳಿಯೇ ಹೆಚ್ಚಾಗಿದೆ. BSY ವಿರುದ್ಧ ಹೇಳಿಕೆಗಳು ವಿಜೇಂದ್ರ ಕೆಂಗಣ್ಣಿಗೆ ಗುರಿಯಾಗಿದ್ದು, ಎಲ್ಲದಕ್ಕೂ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ಆದ್ಮೇಲೆ ಉತ್ತರಿಸುತ್ತೇನೆ ಎಂದು ಖಾರವಾಗಿಯೇ ಉತ್ತರಿಸಿದ್ದಾರೆ. ಜೊತೆಗೆ ತಾವೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುತ್ತಾರೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದು, ಹೈಕಮಾಂಡ್ ಒಲವು ಯಾರ ಮೇಲೆ ಇದೆ ಎಂಬುದು ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಜೇಶ್ ಜೊತೆ ಬಸವರಾಜ್ ಹುಗಾರ್, ಪೊಲಿಟಿಕಲ್ ಬ್ಯೂರೋ, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು. ಪ್ರಮುಖವಾಗಿ ನೋಡಿ, ಬಿಜೆಪಿಯಲ್ಲಿನ ಬಣಬಡಿದಾಟ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಈಗಾಗಲೇ ರೆಬಲ್ಸ್ ಟೀಮ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಹೈಕಮಾಂಡ್ಗೆ ಕೆಲವೊಂದಿಷ್ಟು ವಿಚಾರವನ್ನ ಚಾರ್ಜ್ ಶೀಟ್ ಮುಖಾಂತರವಾಗಿ ಸಲ್ಲಿಸಿ ಬಂದಿದೆ. ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಇದ್ದುಕೊಂಡು ವಿಜೇಂದ್ರ ಅವರು ರಾಜ್ಯಕ್ಕೆ ಏನ್ ಮಾಡಿದ್ದಾರೆ, ಆಡಳಿತ ಪಕ್ಷದ ವಿರುದ್ಧ ಏನು ವಾಗ್ದಾಳಿ ನಡೆಸಿದ್ದಾರೆ, ಹಾಗೆ ಎಷ್ಟು ಕಮಿಷನ್ ಅನ್ನ ಪಡೆದುಕೊಳ್ತಿದ್ದಾರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ರೀತಿಯ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ಒಂದು ಚಾರ್ಜ್ ಶೀಟ್ ಮಾಡಿ ಹೋಗಿ ಅದನ್ನ ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ದಾರೆ. ಕೊಟ್ಟು ವಾಪಸ್ ಬಂದಿದ್ದಾಗಿದೆ. ಈಗ ರಾಜ್ಯದಲ್ಲಿ BY ವಿಜೇಂದ್ರ, BS ಯಡಿಯೂರಪ್ಪನವರ ವಿರುದ್ಧವಾದಂತ ಹೇಳಿಕೆ ಕೊಟ್ಟಂತಹ ರೆಬಲ್ಸ್ ನಾಯಕರ ವಿರುದ್ಧ BS ಯಡಿಯೂರಪ್ಪನವರ ಬಣ, ಅದರ ಜೊತೆಗೆ ವಿಜೇಂದ್ರ ಅವರ ಬಣ ಕಿಡಿಕಾರ್ತಾ ಇದ್ದಾರೆ. ಒಂದು, ಹೈಕಮಾಂಡ್ ಇದ್ರ ಬಗ್ಗೆ ಗಮನ ಹರಿಸಬೇಕು, ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಬೇಕು, ಎಲ್ಲಿ ಬೇಕಲ್ಲಿ ನಾಲ್ಗೆಯನ್ನ ಹರಿಬಿಡೋದಲ್ಲ. ಹೈಕಮಾಂಡ್ ನಾಯಕರದೆಲ್ಲವನ್ನ ಕೂಡ ಗಮನಿಸ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮರುಚುನಾವಣೆ ಆಗ್ತಾ ಇದೆ. ಈ ಚುನಾವಣೆಯ ಸಂದರ್ಭದಲ್ಲಿ ವಿಜಯೇಂದ್ರ ನಾನು ಗೆದ್ದೇ ಗೆಲ್ತೀನಿ ಅಂತ, ಇನ್ನೊಂದು ಕಡೆ ಈಗಾಗಲೇ ರೆಬಲ್ಸ್ ತಂಡದಿಂದಲೂ ಕೂಡ ಕೆಲವೊಂದಿಷ್ಟು ಜನರ ಹೆಸರು ಫೈನಲ್ ಆಗಿದೆ. ಆದರೆ ರೆಬಲ್ಸ್ ನ ಈ ಒಂದು ಗರ್ಜನೆ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಇನ್ನ ವಿಜೇಂದ್ರ ಅವರು ತಾವು ಕೂಡ ಸುಮ್ಮನೆ ಇಲ್ಲ. ನೋಡಿ, ನಾನು ಏನ್ ಪಕ್ಷಕ್ಕೆ ದುಡಿದಿದ್ದೀನಿ, ಪಕ್ಷಕ್ಕೆ ಏನ್ ಕೆಲಸ ಮಾಡ್ಬೇಕೋ ಮಾಡಿದ್ದೀನಿ. ಆದ್ರೆ ಇದನ್ನ ಹೈಕಮಾಂಡ್ ನಾಯಕರು ಕನ್ಸಿಡರ್ ಮಾಡ್ತಾರೆ. ಇದನ್ನ ಯಾರೋ ಹೇಳಿದ್ರು ಅಂದ ತಕ್ಷಣ ನಾವು ಅದನ್ನ
ಗಣನೆಗೆ ತೆಗೆದುಕೊಳ್ಳಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು ಕೂಡ ರಾಜ್ಯದಲ್ಲಿ ವಿಜಯೇಂದ್ರ ಅವರನ್ನ ಕೆಳಗಿಳಿಸೋವರೆಗೂ ಕೂಡ ನಾವು ನಮ್ಮ ಅಸಮಾಧಾನ ಕಮ್ಮಿ ಆಗಲ್ಲ ಅನ್ನುವಂತ ಸಂದೇಶವನ್ನ ರೆಬಲ್ಸ್ ತಂಡ ರವಾನೆ ಮಾಡಿದೆ. ಆಗಾಗ ದೆಹಲಿ ನಾಯಕರನ್ನ ಹೋಗಿ ಮೀಟ್ ಮಾಡೋದು, ಆಗಾಗ ಕಂಪ್ಲೇಂಟ್ಗಳನ್ನ ಕೊಟ್ಟು ಬರುವಂತದ್ದು. ರೆಬಲ್ಸ್ ಟೀಮ್ ಇವತ್ತು ಹೋಯ್ತು ಅಂದ್ರೆ ನಾಳೆ ವಿಜೇಂದ್ರ ಹೋಗ್ತಾರೆ, ನಾಳೆ ವಿಜೇಂದ್ರ ಹೋಯ್ತು ಅಂದ್ರೆ ಮತ್ತೆ ನೆಕ್ಸ್ಟ್ ಡೇ ರೆಬಲ್ಸ್ ಟೀಮ್ ಹೋಗ್ತಾರೆ. ಸೊ ಈ ರೀತಿ ಮನೆಯೊಂದು 100 ಬಾಗ್ಲಾಗೋಗಿದೆ ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ. ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರಿಗೆ ತಲೆನೋವಾಗಿ ಹೋಗ್ಬಿಟ್ಟಿದೆ. ಇದನ್ನ ಯಾವ ರೀತಿ ತೆಗೆದುಕೊಳ್ತಾರೋ ಗೊತ್ತಿಲ್ಲ, ಕಾದ್ ನೋಡೋಣ. ಹೈಕಮಾಂಡ್ ನಾಯಕರು, RSS ನಾಯಕರು ಮಧ್ಯಸ್ಥಿಕೆಯನ್ನ ವಹಿಸಿ ಬಂದ್ರೂ ಕೂಡ ಸಮಾಧಾನ ಆಗ್ತಾ ಇಲ್ಲ. ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆಯ ನಂತರವಾದ್ರೂ ಕೂಡ ಸಮಾಧಾನ ಆಗಬಹುದಾ? ಬಿಜೆಪಿ ಮತ್ತೆ ಒಗ್ಗಟ್ಟಾಗಿ ಬಲ ಪ್ರದರ್ಶನವನ್ನ ಮಾಡಬಹುದಾ? ಆಡಳಿತ ಪಕ್ಷ ಕಾಂಗ್ರೆಸ್ ಅವನ್ನ ಕಟ್ಟಿ ಹಾಕಬಹುದಾ ಅನ್ನುವಂಥದ್ದನ್ನ ಕಾದಷ್ಟು ನೋಡ್ಬೇಕಾಗಿದೆ.